Taste the Daily. Taste the Daily. ಬೆಳಗಾವಿಯಲ್ಲಿ ಪ್ರಾಬಲ್ಯ ಮೆರೆದಂತ ಜಾರಕಿಹೊಳಿ ಬ್ರದರ್ಸ್ ಡಿಸಿಸಿ ಬ್ಯಾಂಕ್ ಗದ್ದುಗೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಬಣಕ್ಕೆ ತೀವ್ರ ಮುಖಭಂಗ ಆಗಿದೆ. ಅಧ್ಯಕ್ಷರ ಆಯ್ಕೆಯಲ್ಲಿ ಕಮಾಲ್ ಮಾಡುವುದಾಗಿ ಹೇಳಿದ್ರು ಸವದಿ ಬಣ, ಆದ್ರೀಗ ಮುಖಭಂಗ ಆಗಿದೆ. ಕೊನೆ ಗಳಿಗೆವರೆಗೂ ಪ್ರಯತ್ನ ಮಾಡಿದ್ರೂ ಕೈಗೂಡ್ಲಿಲ್ಲ ಅವರ ತಂತ್ರಗಾರಿಕೆ. ತಟಸ್ಥವಾಗಿದ್ದ ರಾಜು ಕಾಗೆಗೆ ಮಣೆ ಹಾಕಿದ್ದಾರೆ. ಸವದಿಗೆ ಶಾಕ್ ಕೊಟ್ಟಿದ್ದಾರೆ. ಅವಿರೋಧವಾಗಿ ನಿರ್ದೇಶಕರ ಆಯ್ಕೆ ಮಾಡಿದಂತ ಜಾರಕಿಹೊಳಿ ಟೀಮ್ ಸವದಿಗೆ ತಿರುಗೇಟು ಕೊಡೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಇಲ್ಲಿ ಗೆದ್ದಿದ್ದಾರೆ. ಇದೀಗ ರಾಜು ಕಾಗೆಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಮತ್ತೆ ಟಾಂಟ್ ಕೊಟ್ಟಿರೋದು. ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆಯಾಗಿದ್ರೆ, ಮತ್ತೊಂದು ಕಡೆ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಶಾಸಕ ರಾಜು ಕಾಗೆ ಅವರು ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ, ಅದರಲ್ಲೂ ಕೂಡ ಅಧಿಕಾರ ಹಂಚಿಕೆಯ ಸೂತ್ರದ ಅಡಿಯಲ್ಲಿ ಇವರನ್ನ ಆಯ್ಕೆ ಮಾಡಲಾಗಿದೆ. 30:30 ಅಂದರೆ 30 ತಿಂಗಳು ಅಧಿಕಾರವನ್ನು ವಹಿಸಿಕೊಳ್ಬೇಕು, ಆ ನಿಟ್ಟಿನಲ್ಲಿ ಆಯ್ಕೆಯಾಗಿದೆ. ಹೀಗಾಗಿ ಸವದಿ ಬಣಕ್ಕೆ ಈಗ ತೀವ್ರ ಮುಖಭಂಗ.